ಎಸ್ ನಾವು ಆಗಾಗ ಕೊಳವೆ ಬಾವಿಯ ಪ್ರಕರಣಗಳನ್ನ ನೋಡ್ತಾ ಇರ್ತೀವಿ. ಈ ಬಹಳ ಲೇಟೆಸ್ಟ್ ಅಂದ್ರೆ ರಾಯಚೂರಿನಲ್ಲಿ ಈ ಹಿಂದೆ ಒಂದು ಬೋರ್ವೆಲ್ ದುರಂತ ಆಗಿತ್ತು. ಆ ಒಂದು ಕ್ಷಣವನ್ನ ನಾವಿಲ್ಲಿ ಈ ಕ್ಷಣಕ್ಕೆ ನೆನಪಿಸ್ಕೊಳ್ಳೋದಾದ್ರೆ ಆ ಬಾಲಕ ಸಂದೀಪ್ ಅನ್ನುವಂತಹ ಬಾಲಕ ಮೃತಪಟ್ಟಿದ್ದ. ಅಂದ್ರೆ 2007 ಏಪ್ರಿಲ್ 24ರಂದು ನಡೆದಿದ್ದ ಕೊಳವೆ ಬಾವಿ ಅವಘಡ ಅದು. ಹಾಗೆ 48 ಗಂಟೆಗಳ ರಕ್ಷಣಾ ಕಾರ್ಯಾಚರಣೆ ನಡೆಸಲಾಗಿತ್ತು ಆಗ್ಲೂ ಕೂಡ, ಆದ್ರೆ ಅದು ಯಶಸ್ವಿ ಆಗ್ಲಿಲ್ಲ. ತೆರೆದ ಕೊಳವೆ ಬಾವಿಗೆ ಆಕಸ್ಮಿಕವಾಗಿ ಬಿದ್ದಿದ್ದ ಬಾಲಕ ಸಂದೀಪ್. ಆದ್ರೆ ಆ ಸಂದೀಪ್ನ ಜೀವಂತವಾಗಿ ಹೊರತೆಗೆಯುವಲ್ಲಿ ಯಶಸ್ವಿ ಆಗ್ಲೇ ಇಲ್ಲ. ಆತನಿಗೂ ಕೂಡ ಆಮ್ಲಜನಕವನ್ನ ಪೂರೈಸಲಾಗಿತ್ತು ಕೊಳವೆ ಬಾವಿಯ ಮೂಲಕವೇ. ಆದ್ರೆ ಬಾಲಕ ಸಂದೀಪ್ನ ರಕ್ಷಣಾ ಕಾರ್ಯ ಫಲ ಕೊಟ್ಟಿರಲಿಲ್ಲ. ಇದೀಗ ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಮೃತಪಟ್ಟಿದ್ದಂತಹ ಬಾಲಕ ಸಂದೀಪ್ ಅವರ ತಾಯಿ ಲಕ್ಷ್ಮೀದೇವಿ ಅವರು. ಅಮ್ಮ ನಮಸ್ತೆ. ಅಮ್ಮ, ನೀವು ಆವತ್ತಿನ 2007ರ ಘಟನೆಯನ್ನ ನೆನಪಿಸ್ಕೊಳ್ಳೋದಾದ್ರೆ ಈ ಸಂದರ್ಭಕ್ಕೆ ಮಗ 48 ಗಂಟೆಗಳ ಕಾಲ ಕಾರ್ಯಾಚರಣೆ ನಡೆಸಿದ್ರು. ಮಗನನ್ನ ಬದುಕಿಸ್ಕೊಂಡು ಬರೋದಕ್ಕೆ ಎಲ್ಲರೂ ಪ್ರಾರ್ಥಿಸಿದ್ರು, ಕೆಲಸಗಳು ಕೂಡ ಆದವು. ಆದ್ರೆ ಮಗ ಯಶಸ್ವಿಯಾಗಿ ಬರಲಿಲ್ಲ. ಆಗ ಮಗನಿಗೆ ಎಷ್ಟು ವಯಸ್ಸಿತ್ತು? ಆ ಕ್ಷಣವನ್ನ ಈ ಸಂದರ್ಭಕ್ಕೆ ನೀವು ನೆನಪಿಸ್ಕೊಳ್ಳೋದಾದ್ರೆ? 90 ವರ್ಷ ಮೇಡಮ್. 90 ವರ್ಷ ಅಲ್ಲ ಬಿದ್ದಿದ್ದಿಲ್ಲ. 2ನೇ ಕ್ಲಾಸ್ ಅಲ್ಲಿ ಹೋಗ್ತಿದ್ದೆ ಮೇಡಮ್. 9 ವರ್ಷ ತಂದಿ ಕಾಮನಾಗಿ ಮನೇಲಿದ್ದ ಮೇಡಮ್. ನನಗೆ ಹೊಟ್ಟೆ ಗಡ್ಡೆ ಆಗಿ ನಾನು ಹಾಸ್ಪಿಟ್ಲಲ್ಲಿ ಇದ್ದೆ ಮೇಡಮ್. ಇನ್ನ 2 ಮಕ್ಕಳು, ಒಬ್ಬ 12 ವರ್ಷ ಮೇಡಮ್, ಒಬ್ಬ 13 ವರ್ಷ. ಅವ್ರು ಹಿಂಗ ಟ್ಯೂಷನ್ ಕಂತ ಕಳ್ಸಿದ್ರು. ಈ ಸಣ್ಣ ಮಗನ ಮನೆ ಮುಂದವ್ರು ಆಡಕಂತ ಕರ್ಕೊಂಡ್ ಹೋಗ್ಯಾರ ಮೇಡಮ್. ಒಂದ ಬೇರೆ 12 ಗಂಟೆಗೆ ನಾಗರಾಜನ್ ಮಗ ಬಿದ್ದಾನ, ಸಂದೀಪ್ ಬಿದ್ದಾನ ಅಂದ್ಮೇಲೆ ಅವಾಗ ಮನ್ಯಾಗ ಎಲ್ಲಾರು ದಿಕ್ಕಿಗೊಬ್ಬ ಕಳೆಯರು ಮಾಡಿದ್ರೆ ಎಲ್ಲಾರು ಹಗ್ಗ ಬಿಟ್ಟಾರಂತ ಮೇಡಮ್, ನೀರ್ ಬಿಟ್ಟಾರಂತ. ಸಂಜೆ ಸಾಯಂಕಾಲ ಮಾತಾಡ್ಯಾರ ಮೇಡಮ್. ತಿರುಗಿ ಮರ್ದಿನ ಅವ್ರು ಏನ್ ಮಾಡಿದ್ರಿ ಮೇಡಮ್ ನನಗೇನೋ ಗೊತ್ತಿಲ್ಲ ಅಂತ ತಿಂಗತ್ತಾನ ಹೇಳಿದ್ದಿಲ್ಲ ಮೇಡಮ್ ನಾನು. ಇನ್ನ ಆ ಘಟನೆ ಆದ್ಮೇಲೆ, ಯಾಕಂದ್ರೆ ಅದರಲ್ಲೂ ಉತ್ತರ ಕರ್ನಾಟಕ ಭಾಗ, ಆ ಭಾಗದಲ್ಲಿ ಕೊಳವೆ ಬಾವಿಗಳನ್ನು ಕೊರೆಸೋದು ಹೆಚ್ಚು ನೀರಿಗೋಸ್ಕರ. ಅದನ್ನ ಮುಚ್ತಾ ಇರ್ಲಿಲ್ಲ, ಹಂಗೆ ಬಿಡ್ತಾ ಇದ್ರು. ಅವತ್ತು ಬಿದ್ದಿದಂತಹ ಕೊಳವೆ ಬಾವಿ ಬೇರೆಯವರದ್ದ ಅಥವಾ ನೀವೇ ಕೊರೆಸಿದಂತಹ ಕೊಳವೆ ಬಾವಿನ? ನಮ್ದಲ್ಲ ಮೇಡಮ್, ಮನೆ ಮುಂದೆ ಕುಡ್ಬಾರ್ದು ಮೇಡಮ್. ನಮ್ದಲ್ಲ ಮೇಡಮ್. ನಾವ್ ತಾಯಿ ಮಕ್ಳು ತಂದೆ ಮಕ್ಳು ಒಂದ್ ಮಠ ನೋಡಿಲ್ಲ. ನಾವ್ ಅಡಿಗೆ ಹೋಗಾರಲ್ಲ ಮೇಡಮ್. ಹೋಗ್ಬೇಕ್ ಶಾಲಿಗೆ ಇರ್ಬೇಕ್ ಮನ್ಯಾಗ ಮೇಡಮ್. ಮಗ ಹೊರಗ್ ಹೋಗತ್ತಲ್ಲ, ಅವತ್ ಬೇಕಂತ ಕರ್ಕೊಂಡ್ ಹೋಗ್ಯಾರ ಮೇಡಮ್. ಎಷ್ಟ್ ಜನ ಮಕ್ಳು ಲಕ್ಷ್ಮೀದೇವಮ್ಮ ಅವ್ರೆ ನಿಮ್ಗೆ? 3 ಗಂಡ ಮಕ್ಳು ಇದ್ರು ಮೇಡಮ್. ಈಗ ಒಬ್ಬತ್ತ ಜನ ದೊಡ್ಡತ್ತ, 2ನೇದತ್ತ ಮನೆ ಈಗ ಚೆನ್ನತ್ತ, ಲಾಸ್ಟ್ನೇದತ್ತ ಮೇಡಮ್. ಫಸ್ಟ್ನೇದತ್ತ ರಾಜ ಮೇಡಮ್, 2ನೇದತ್ತ ಪ್ರದೀಪ ಮೇಡಮ್, 2ನೇದತ್ತ ಮದ್ವಿ ಮಾಡಿದ್ವಿ. ಮದ್ವಿ ಮಾಡಿ 6 ತಿಂಗಳದಾಗ ನನ್ ಗಂಡ ಹೋದನ್ರಿ. 7 ತಿಂಗಳದಾಗ ಮದ್ವಿ ಆದ ಮಗನೇ ಹೋಗ್ಯಾನ್ರಿ ಆಕ್ಸಿಡೆಂಟ್ ಆಗಿ. ಈಗ ರೀಸೆಂಟ್ ಆಗಿ ಇನ್ನೊಬ್ಬ ಮಗ ಹೋದ್ರು ಅಂತ ಹೇಳ್ತಾ ಇರೋದು ನೀವು? ಹೌದು ಮೇಡಮ್. 1 ವರ್ಷದ ಮೇಲೆ 3 ತಿಂಗಳು ಆಯ್ತು ಮೇಡಮ್. ಅದ್ 2ನೇ ಮಗ ಹೋಗಿ. ವರ್ಷದ 4 ತಿಂಗಳಾಯ್ತು ಗಂಡ ಹೋಗಿ. ಅದಕ್ಕಂದ ಇಲ್ಲಿ ನಮ್ಮ ಮೈಂದವ್ರು ನಮ್ ತಂಗಿದವ್ರು ಶಾರಪುರದ ಕರ್ಕೊಂಬಂದು ಇಲ್ಲಿ ನಮ್ ಕಂಬಗ್ಲಾಗ ಇಟ್ಕೊಂಡಾರ ಮೇಡಮ್. ನೀವ್ ಅವತ್ತು ಸಂದೀಪ್ ಕಾರ್ಯಾಚರಣೆ ನಡೆಸೋ ಟೈಮ್ನಲ್ಲಿ ಅಮ್ಮ ಆಕ್ಸಿಜನ್ ಕೊಟ್ಟಿದ್ರು, ಮಗ ಕೂಡ ದೊಡ್ಡವನೇ ಇದ್ದ. ಎಲ್ಲಿ ಏನಾಯ್ತು ಅಂತ ಹೇಳ್ತೀರಿ? ಅವತ್ತಿನ ಒಂದು ಘಟನೆ ನೀವು ನೆನಪಿಸ್ಕೊಳ್ಳೋದಾದ್ರೆ ಹೆಂಗೆ? ಉಸಿರು ಕಟ್ಟಿದ್ ಜಾಸ್ತಿ ಆಯ್ತಾ ಅಥವಾ ಹೇಗೆ? ನನಗ್ ತಿನ್ನತ್ತಾನ ಹೇಳಿಲ್ಲ ಮೇಡಮ್. ನನ್ನ ಮಗನ್ ಏನ್ ಘಟನೆ ನಡೆದಿದ್ದು. ನಾನ್ ಮಾನವ ಹಾಸ್ಪಿಟ್ಲಲ್ಲಿ ಇದ್ದೆ ಮೇಡಮ್. ನನ್ನ ಗಂಡ ಕಾಮನಾಗಿ ಮನೇಲಿ ಇದ್ದ ಮೇಡಮ್. ಈ ಹುಡುಗರು ಸಣ್ಣ ಸಣ್ಣ ಇದ್ವಮ್ಮ. 11 ವರ್ಷದ 12 ವರ್ಷದವ್ರು ಇದ್ರು. ಅಥವಾ 9 ವರ್ಷ ಇದ್ ನಮ್ಮ ಸಂದೀಪ. ಯಾರಿದ್ರು ಮನೇಲಿ? ಯಾರಿದ್ರು ಮಕ್ಳನ್ನ ನೋಡ್ಕೊಳಕಾಗ ನೀವು ಹಾಸ್ಪಿಟಲ್ ಇದ್ದಾಗ? ಆಕೆ ನಮ್ಮ ಅತ್ತಿ ನಮ್ ನಾದ್ನಿ ಇದ್ರು ಮೇಡಮ್. ಅಂದ್ರೆ 9 ವರ್ಷದ ಹುಡುಗ ಅಷ್ಟೇನು? ಈಗ ನಾವೇನು ವಿಜಯಪುರದಲ್ಲಿ ನೋಡ್ತಿದೀವಿ ಲಚ್ಚಾಣ ಗ್ರಾಮದಲ್ಲಿ 1.25 ವರ್ಷದ ಮಗು. ಅದಕ್ಕೇನ್ ಬುದ್ಧಿ ಇರಲ್ಲ, ಆಟ ಆಡ್ಕೊಂಡು ಹೋಗಿ ಬಿದ್ದಿದೆ ಅನ್ನೋಣ. ಇಲ್ಲಿ ನೀವು 9 ವರ್ಷದ ಮಗ ಹೆಂಗ್ ಬಿದ್ದ ಅಂತಮ್ಮ? ಅವಾಗ ಏನಾದ್ರು ನೀವ್ ಅದಾದ್ಮೇಲೆ ವಿಚಾರ ಗೊತ್ತಾಯ್ತಾ ಹೆಂಗೆ? ಅವರು ಪೇಷಂಟ್ ಟೈಪ್ ತೆಗ್ದಾರ, ಕುಲ್ಲ ಬಿಟ್ಟಾರ ಅಂತ ಹೇಳ್ತಾರ ಮೇಡಮ್. ಆಡ್ಕೊಂತ ಹೋಗಿ ಬಿದ್ದಾನ ಅಂತ ಹೇಳ್ತಾರ ಮೇಡಮ್ ಹೊಲ್ದವ್ರು. ಹಂಗ ಹೇಳ್ತಾರ ಮೇಡಮ್ ಅವ್ರು. ಈಗ ನಮ್ಮ ಮನೇಲಿ ಯಾರು ಕೇಸ್ ಮಾಡೋರು, ಕಂಪ್ಲೇಂಟ್ ಮಾಡೋರು, ಜಗಳ ಆಡೋರು ಯಾರು ಇಲ್ಲ ಸರ್. ನಾವ್ ಅಳೋದು ಕರೆಯೋದು ಸುಮ್ನೆ ನಮ್ ಕಷ್ಟದಾಗ ನಾವಿದ್ದೀವಿ ಮೇಡಮ್. ನಿಮ್ಗೆ ನಿಮ್ ಮಗ ಆಕಸ್ಮಿಕವಾಗಿ ಹೋಗಿ ಬಿದ್ದಿಲ್ಲ ಅನ್ನೋದು ನಿಮ್ಗಿರೋದು? ಇಲ್ಲ ರೀ, ಇಲ್ಲ.
ನಾವು ಅಸಲ್ ನಾವ್ ಮನೆ ಮುಂದೆ ಹೊಲಕ್ಕೆ ಹೋಗಿಲ್ಲ ಸರ್, ಬಿಸಿಲು ನೋಡಿಲ್ಲ, ನಾವು ಗಾಳಿ ನೋಡಿಲ್ಲ ಮೇಡಮ್. ಓಕೆ, ಧನ್ಯವಾದಮ್ಮ ನಮ್ಮ ಜೊತೆಗೆ ಮಾತನಾಡಿದ್ರಿ. ಇಷ್ಟೊತ್ತರೆಗೂ ಕೂಡ ಸಂದೀಪ್ ಆ ಸಂದರ್ಭದಲ್ಲಿ ಆದಂತಹ ಒಂದು ಘಟನೆಯನ್ನ ಈ ಕ್ಷಣಕ್ಕೆ ತಿಳಿಸ್ಕೊಟ್ರಿ. ಧನ್ಯವಾದಗಳು ತಮಗೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.